ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಅದ. ಎಸ್ಪೆಷಲಿ 2024 ಆದಂತಹ ಕೇಸಸ್ಗಳ ಆಧಾರದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಟಾಪಿಕ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಅದ, ಯಾಕಂದ್ರೆ ನಮ್ಮ ಸ್ಟೇಷನ್ದಾಗ ಆದಂಥ ಘಟನೆಗಳನ್ನ ಹೇಳ್ತಾ ಇದ್ದೀನಿ. ಸೊ ಮೋರ್ ದೆನ್ 70 ಕೇಸಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗ್ಯಾವ. ಈ ವಿಡಿಯೋ ಎಲ್ಲರಿಗೂ ಇಂಪಾರ್ಟೆಂಟ್ ಅದ. ಎಸ್ಪೆಷಲಿ ಶೇರ್ ಮಾರ್ಕೆಟ್ ಯಾರು ಮಾಡತ್ತಿರಲ್ಲ ಅವ್ರಿಗೆ ಕೂಡ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಅದ. ಸೊ ವಿಡಿಯೋಕ್ಕಿಂತ ಮುಂಚೆ ನಾವು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಒಂದು ಟರ್ಮ್ ಅದ. ಸೋಷಿಯಲ್ ಇಂಜಿನಿಯರಿಂಗ್ ಅಂದ್ರೆ ಏನಂತ ನೋಡೋಣ. ಸೊ ಸೋಷಿಯಲ್ ಇಂಜಿನಿಯರಿಂಗ್ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಒಂದು ಏನೋ ಗೂಗಲ್ನ ಸರ್ಚ್ ಮಾಡ್ತೀನಿ ಅನ್ಕೊಳ್ಳಿ. ಗೂಗಲ್ನ ಸರ್ಚ್ ಮಾಡೋದು ನಮ್ಗೆ ಏನು ತೋರಿಸ್ತಾ ಇರ್ತದ, ಇನ್ಸ್ಟಾಗ್ರಾಮ್ದಾಗ ತೋರಿಸ್ತಾ ಇರ್ತದ, ವಾಟ್ಸಪ್ನ ಏನು ಫೇಸ್ಬುಕ್ನ ತೋರಿಸ್ತಾ ಇರ್ತದ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲ ಮೆಟಾ ಪ್ಲಾಟ್ಫಾರ್ಮ್. ಗೂಗಲ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಬಟ್ ಡೇಟಾ ಇಸ್ ಸೇರಿಂಗ್ ಇದೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತಾರೆ. ಇದಕ್ಕೆ ಒಂದು ಸಿಂಪಲ್ ಟರ್ಮ್ ಆಗಿ ಹೇಳ್ತಾನೆ ಅಷ್ಟೇ. ಸೊ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗುತ್ತೆ ಅಂತ ಹೇಳ್ತೀನಿ, ಒಂದು ಘಟನೆ ಹೇಳ್ತೀನಿ, ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಫ್ರಾಡ್ ಯಾವ ರೀತಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಒಬ್ಬ ಪರ್ಸನ್ ಶೇರ್ ಮಾರ್ಕೆಟ್ ಯೂಸ್ ಮಾಡ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್ ಯಾವುದೊಂದು ಜೆರೋದ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಇದ್ರಾಗೆಲ್ಲ ಏನು ಮಾಡ್ತಿರ್ತಾನೆ, ಸೇರ್ಸ್ನ ಕೊಳ್ತಾ ಇರ್ತಾನೆ, ಮಾರ್ತಾ ಇರ್ತಾನೆ, ಡಿಮ್ಯಾಟ್ ಅಕೌಂಟ್ ಹೊಂದಿರ್ತಾನೆ. ಸೊ ಅವಾಗ ಏನಾಗುತ್ತೆ, ಫ್ರಾಡ್ ಯಾವ ರೀತಿ ಫ್ರಾಡ್ ಆಗತ್ತ ಅಂದ್ರೆ, ಈ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ದಾಗ ಏನಾಗುತ್ತೆ, ಸೇಮ್ ಆಡ್ಸ್ ಬರ್ತಾವ ವಿತ್ ಪೇಜಸ್. ಅಲ್ಲಿ IPO ಅಂತ ಬರುತ್ತೆ. IPO ಅಂದ್ರೆ ಶೇರ್ ಮಾರ್ಕೆಟ್ ಒಂದು ಕಾನ್ಸೆಪ್ಟ್. IPO ಏನಂದ್ರೆ, ಯಾವುದೇ ಒಂದು ಕಂಪ್ನಿ ಶೇರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಏನಾದ್ರು ಬಿಲ್ಡ್ ಮಾಡ್ತಿತ್ತು, ಅಥವಾ ಅದು ಏನಾದ್ರು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಿತ್ತು, ಅಥವಾ ತನ್ನ ಬಿಸ್ನೆಸ್ನ ಎಕ್ಸ್ಪಾಂಡ್ ಮಾಡ್ಬೇಕಾಯ್ತಂದ್ರೆ ಶೇರ್ನ ಏನು ಮಾಡ್ತಾರೆ, NSE ಅಥವಾ BSE ಒಳಗೆ ರಿಜಿಸ್ಟರ್ ಮಾಡ್ಕೋತಾರೆ ಅಂಡರ್ SEBI ಆಕ್ಟ್ 1992. ಸೊ ಏನು ಮಾಡ್ತಾರೆ, ಮೋಸ್ಟ್ ಆಫ್ ದ ಪೀಪಲ್ ನಾವೆಲ್ಲ ಜೆರೋದ ಗ್ರೋ ಯೂಸ್ ಮಾಡ್ತಿರ್ತೀವಲ್ಲ, ಶೇರ್ಸ್ನ ಕೊಳ್ಳೋದು ಮಾಡ್ತಾ ಇರ್ತೀವಿ. ಅದ್ರಾಗ IPO ಅಂತ ಬರುತ್ತೆ. ಆ IPO ಏನು ಮಾಡ್ತಾರೆ, ಹಿಂಗೆ ಒಂದು ಡೇಟಿಗೆ ಬಿಡ್ತೀವಿ ಅಂತ ಹೇಳ್ತಾರೆ. ಆ ಡೇಟಿಗೆ ಬಿಟ್ಟು ಬಳಕ ನಾವು ಕೊಂಡ್ಕೊಳ್ಳೋಕೆ ಏನು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ, ರೈಟ್. ಕೆಲವೊಬ್ರಿಗೆ ಮೋಸ್ಟ್ ಆಫ್ ಜನರಿಗೆ ಸಿಗಲ್ಲ. ಸೊ ಇದನ್ನೇ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂತ ಫ್ರಾಡ್ಸ್ಟರ್ಸ್ ಏನು ಮಾಡ್ತಾರೆ, ನಿಮ್ಗೆ ಫೇಸ್ಬುಕ್ ಮತ್ತು ಇನ್ಸ್ಟಾದಾಗ ಏನು ಮಾಡ್ತಾರೆ, ಒಂದು ಆ್ಯಡ್ಸ್ಗಳನ್ನ ಕೊಡ್ತಾರೆ. ಏನಂತ ಆ್ಯಡ್ಸ್ ಕೊಡ್ತಾರೆ ಅಂದ್ರೆ, ನಿಮ್ಗೆ IPO ನಾವು ಎಷ್ಟು ಕೊಡ್ತೀವಿ, ನಿಮ್ಗೆ ಡೈಲಿ ರಿಟರ್ನ್ಸ್ ನಾವು ಹೈ ರಿಟರ್ನ್ಸ್ ಕೊಡ್ತೀವಿ, ಜೊತೆಗೆ IPO ನಿಮ್ಗೆ ಅಲಾಟ್ಮೆಂಟ್ ಮಾಡೋಕೆ ನಾವು ಏನು ಮಾಡ್ತೀವಿ, ಅವ್ರ ಜೊತೆ ಒಪ್ಪಂದ ಮಾಡ್ಕೋತೀವಿ. ಈ ರೀತಿ ನಿಮ್ಗೆ ಏನು ಮಾಡ್ತಾರೆ, ನಂಬಿಸ್ತಾರೆ. ಸೊ ಕಾನ್ಸೆಪ್ಟ್ ಈಸ್ ವೆರಿ ಕ್ರಿಟಿಕಲ್. ನಿಮ್ಗೆ ತಿಳಿಸಿ ಹೇಳ್ಬೇಕಂದ್ರೆ, ಇಟ್ ಇಸ್ ಅ ಕ್ರಿಪ್ಟೋ ಕರೆನ್ಸಿ ಅಂತ ಕಾನ್ಸೆಪ್ಟ್ ಬರುತ್ತೆ, ಬೈನಾನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ, ಅವರು ಅದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಚ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಚ್ಚಿ ಏನು ಮಾಡ್ತಾರೆ, ಅದನ್ನು ಕ್ರಿಪ್ಟೋ ಕರೆನ್ಸಿ ಬೈನಾನ್ಸ್ ಒಳಗೆ ನಿಮ್ಮೊಂದು ಅಕೌಂಟ್ ಕ್ರಿಯೇಟ್ ಮಾಡಕ್ಕೆ ಹಚ್ತಾರೆ. ಬೈನಾನ್ಸ್ ಇಸ್ ಅನ್ ಪ್ಲಾಟ್ಫಾರ್ಮ್ ದ್ಯಾಟ್ ಕನ್ವರ್ಟ್ಸ್ ಯುವರ್ ಬಿಟ್ಕಾಯಿನ್, ಈಥರ್ನೆಟ್, ಇಥೆರಿಯಂ ಮುಂತಾದ DOG ಕಾಯಿನ್. ಸೊ ಹಿಂಗೆ ಕಾಯಿನ್ಸ್ನ ಏನು ಮಾಡ್ತಿರ್ತಾರೆ, ಅವ್ರು ಏನು ಮಾಡ್ತಾರೆ, ಕನ್ವರ್ಟ್ ಮಾಡಕ್ಕೆ ಬೈನಾನ್ಸ್ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರೆ. ಸೊ ನಿಮ್ಮ ಅಮೌಂಟನ್ನು ಬೈನಾನ್ಸ್ ಒಳಗೆ ಅಕೌಂಟ್ ಕ್ರಿಯೇಟ್ ಮಾಡಿಸಿ ಅಲ್ಲಿ ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಸೊ ಅದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸಿ ಅದನ್ನು ಬಿಟ್ಕಾಯಿನ್ ಮಾಡ್ಕೋತಾರೆ. ಆಮೇಲೆ ಅದನ್ನು ಅವ್ರು ಏನು ಮಾಡ್ತಾರೆ, ಅದನ್ನು ಎಲ್ಲೇ ಒಂದು ಫಾರಿನ್, ಎಲ್ಲೇ ಒಂದು ಸಮ್ ನೇಷನ್ದಾಗ ಕೂತು ಅದನ್ನು ವಿತ್ಡ್ರಾ ಮಾಡ್ಕೋತಾರೆ. ಸೊ ಐ ವಾಂಟ್ ಟು ಕೀಪ್ ದ ಥಿಂಗ್ ಸಿಂಪಲಿ, ವೆರಿ ಸಿಂಪಲಿ. ಯಾಕಂದ್ರೆ ನಿಮ್ಗೆ ಅಷ್ಟೆಲ್ಲ ಕಾನ್ಸೆಪ್ಟ್ ಗೊತ್ತಾಗ್ಲಿಕ್ಕಿಲ್ಲ ನಾನು ಹೇಳಿದ್ರು ಕೂಡ. ಐ ವಾಂಟ್ ಟು ಮೇಕ್ ಇಟ್ ವೆರಿ ಸಿಂಪಲ್. ಸೊ ಏನಂದರೆ, ನಿಮ್ಗೆ ಯಾವಾಗಾದ್ರೂ ನೀವು ಶೇರ್ ಮಾರ್ಕೆಟ್ ಮಾಡ್ತಾ ಇದ್ರೆ ಕೆಲವೊಂದು ಜೆನ್ಯೂನ್ ಅಪ್ಲಿಕೇಶನ್ ಅವು, ಲೈಕ್ ಜೆರೋದಾಗಿರ್ಬೋದು, ಗ್ರೋ ಆಗಿರ್ಬೋದು, ಅಂತ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ರಿ. ಒಂದೇದು. ಇನ್ನೊಂದು, ನಂಗೆ ಜೆರೋದ ಗ್ರೋ ಜೊತೆ ಯಾವುದೇ ಕನೆಕ್ಷನ್ ಇಲ್ಲ. ಐ ಆಮ್ ನಾಟ್ ಪ್ರಮೋಟಿಂಗ್ ದೋಸ್ ಅಪ್ಲಿಕೇಶನ್ಸ್. ಐ ಆಮ್ ಜಸ್ಟ್ ನಿಮ್ಮ ಸೇಫ್ಟಿ ಸಲುವಾಗಿ ಹೇಳ್ತಾ ಇರೋದು. ಅವು ಎರಡು ಅಪ್ಲಿಕೇಶನ್ ಅಲ್ಲ, ಬೇರೆ ಬೇರೆ ಅಪ್ಲಿಕೇಶನ್ಸ್ ಅವಲ್ಲ, ಅವುಗಳನ್ನು ಮಾತ್ರ ಯೂಸ್ ಮಾಡಿರಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಾಗ ನಿಮ್ಗೆ ಕನೆಕ್ಟ್ ಆಗ್ತಿರ್ತಲ್ಲ ಪೇಜಸ್, ಅವ್ರ ಮುಖಾಂತರ ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಓಕೆ, ಸೊ ಗುಡ್. ಸೊ ಯಾರು ಶೇರ್ ಮಾರ್ಕೆಟ್ ಮಾಡಲ್ಲ, ಇಟ್ಸ್ ಓಕೆ, ಅವ್ರಿಗಂತೂ ಸಮಸ್ಯೆ ಇಲ್ಲ. ಬಟ್ ಅವ್ರಿಗೆ ಏನು ಸಮಸ್ಯೆ ಇರ್ತಂದ್ರೆ, ಹಿಂಗೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹಚ್ತಾರೆ. ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡಿಸ್ಬೋದು, ಇದು ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಇನ್ನೊಂದು ಟೈಪ್ ಇನ್ವೆಸ್ಟ್ಮೆಂಟ್ ಬರ್ತದೆ. ಏನಂದ್ರೆ, ನಿಮ್ಗೆ 1,000 ರೂಪಾಯಿ ಏನು ಮಾಡ್ಕೋತಾರೆ, ನಿಮ್ಗೆ ಎಲ್ಲಿ ಟೆಲಿಗ್ರಾಮ್ ಅದು ಕನೆಕ್ಟ್ ಆಗ್ತಾರೆ. ಕನೆಕ್ಟಾಗಿ ಏನು ಮಾಡ್ತಾರೆ, ನಿಮ್ಗೆ ಏನು ಮಾಡ್ತಾರೆ, ಸ್ಟಾರ್ಟಿಂಗ್ 1,000 ರೂಪಾಯಿ ಹಾಕಂತ ಹೇಳ್ತಾರೆ ಅವ್ರಿಗೆ. ಹಾಕಿದ ಬಳಿಕ ಅವ್ರು ಏನು ಮಾಡ್ತಾರೆ, ಅದಕ್ಕೆ 2,000 ರೂಪಾಯಿ ಕೊಡ್ತಾರೆ. ಆಮೇಲೆ ನೀವು 2,000 ರೂಪಾಯಿ ಹಾಕಕ್ಕೆ ಹಚ್ತಾರೆ, 4,000 ರೂಪಾಯಿ ಕೊಡ್ತಾರೆ. ಹಿಂಗೆ ಹಾಕೋತ ಹೋಗಿ ಮುಂದೆ ಒಂದು 50 ಅಥವಾ 1,00,000 ರೂಪಾಯಿ ನಿಮ್ಮ ಕೈಲಿ ಹಾಕೊಂಡು ಮುಂದೆ ನಿಮ್ಗೆ ಅವ್ರು ಏನು ಮಾಡೋಕ್ಕಲ್ಲ, ಅಮೌಂಟನ್ನು ಕೊಡಲ್ಲ. ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ ಅಮೌಂಟ. ಸೊ ಯಾವಾಗಲೂ ಕೂಡ ಒಂದು ಮೈಂಡ್ಸೆಟ್ ನಿಮ್ಮ ಹತ್ರ ಏನಿರ್ಬೇಕಂದ್ರೆ, ಇನ್ವೆಸ್ಟ್ಮೆಂಟ್ ಅಂದ್ರೆ ಅಮೌಂಟ್ ಹಾಕಿದ ಬಳಿಕ ಅದಕ್ಕೊಂದು ಏನೋ ಬಿಸ್ನೆಸ್ ಇರ್ತದೆ, ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಅಂತಾರೆ. ಅಮೌಂಟ್ ಹಾಕಿ ಅಮೌಂಟ್ ಕೊಡೋದು ಎಲ್ಲಿ ಒಂದೇ ಒಂದು ಅಂದ್ರೆ ಶೇರ್ ಮಾರ್ಕೆಟ್. ಅದು ಬಿಟ್ಟು ಎಲ್ಲಿ ಯಾವ ವ್ಯಕ್ತಿ ಕೂಡ ನಿಮ್ಗೆ ಅಮೌಂಟ್ ಹಾಕೋದ್ಬೇಕು, ಅವ್ನಿಗೆ ಅದಕ್ಕೆ ಡಬಲ್ ಮಾಡಿ ಯಾರು ಕೊಡಲ್ಲ. ಅರ್ಥ ಆಯ್ತಾ? ಸೊ ಇಷ್ಟ ಸಿಂಪಲ್. ಐ ಜಸ್ಟ್ ವಾಂಟ್ ಟು ಕೀಪ್ ದ ಥಿಂಗ್ ಸಿಂಪಲ್ ದ್ಯಾಟ್ ನೀವು ಶೇರ್ ಮಾರ್ಕೆಟ್ ಮಾಡ್ತಿತ್ಲ ಅಂದರೆ, ಕನ್ಕ್ಲೂಷನ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಶೇರ್ ಮಾರ್ಕೆಟ್ ಮಾಡ್ತಿತ್ಲ ಅಂದರೆ ನೀವು ಯಾವಾಗಲೂ ಕೂಡ ಒಂದು ಮೈಂಡ್ಸೆಟ್ ಇರಬೇಕು, ಇನ್ವೆಸ್ಟ್ಮೆಂಟ್ ತಲೆ ಕೆಡ್ಸೋಕೆ ಹೋಗಬೇಡ್ರಿ. ಅಮೌಂಟ್ ಹಾಕೋದು, ಅಮೌಂಟ್ ಬರಲ್ಲ.
ಓಕೆ. ಸೊ ಎರಡನೇ ಥಿಂಗ್ಸ್, ಯಾರು ಶೇರ್ ಮಾರ್ಕೆಟ್ ನೀವು ಮಾಡತ್ತಿರಲ್ಲ ಮಾಡೋರು ಜೆನ್ಯೂನ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿ. ಯಾಕಂದರೆ ನಮ್ಮ ಸ್ಟೇಷನ್ದಲ್ಲಿ ಆದಂಥ ಸುಮಾರು ಇದೆ 2 ವರ್ಷ 2024 ಮೋರ್ ದೆನ್ 70-80 ಕೇಸಸ್. ದೇ ಲಾಸ್ಟ್ ಮೋರ್ ದೆನ್ 70 lakh 80 lakh crore ಅಮೌಂಟ್ಸ್. ಸೊ ಕೀಪಿಂಗ್ ಇನ್ ಮೈಂಡ್ ದ್ಯಾಟ್ ನೀವು ಏನು ಮಾಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ಮಾಡೋ ಮುಂದೆ ಮೈಂಡ್ಸೆಟ್ ಕರೆಕ್ಟ್ ಇರಬೇಕಾಗ್ತದ. ಸೊ ಇದನ್ನು ಒಂದು ಕಾನ್ಸೆಪ್ಟ್ ಅಂದ್ಕೊಳ್ಳಿ. ಕನ್ಕ್ಲೂಷನ್, ಇನ್ನೊಂದು ಸಲ ಕನ್ಕ್ಲೂಷನ್ ಹೇಳ್ತೀನಪ್ಪ, ಯಾರು ಇನ್ವೆಸ್ಟ್ಮೆಂಟ್ ಯಾರು ಏನು ಶೇರ್ ಮಾರ್ಕೆಟ್ ಮಾಡಲ್ಲ, ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಿರಲ್ಲ, ಒಟ್ಟೆ ಮಾಡಕ್ಕೆ ಹೋಗ್ಬಿಟ್ಟು ನಿಮ್ಗೆ ಅಮೌಂಟ್ ಹಾಕಿ ಅಮೌಂಟ್ ಯಾರು ಕೊಡಲ್ಲ. ದ ಥಿಂಗ್ ಇಸ್ ಸಿಂಪಲ್. ಯಾರು ಶೇರ್ ಮಾರ್ಕೆಟ್ ಮಾಡ್ತಿರಲ್ಲ ಜೆನ್ಯೂನ್ ಅಪ್ಲಿಕೇಶನ್ದಾಗ ಮಾಡಿ. ಯಾರು ನಿಮ್ಗೆ IPO ಅಲಾಟ್ಮೆಂಟ್ ಮಾಡಿ ಕೊಡಲ್ಲ. ನೀವು ಅಮೌಂಟನ್ನು ಜೆನ್ಯೂನ್ ಮಾರ್ಕೆಟ್ ಒಳಗೆ ನೀವು ಬಿಡ್ ಮಾಡಬೇಕಾಗುತ್ತಾ, ನಿಮ್ಗೆ ಅಲಾಟ್ಮೆಂಟ್ ಆದ್ರೆ ಆಗಿರುತ್ತಾ ಇಲ್ಲದ್ರೆ ಇಲ್ಲ. ಇಟ್ಸ್ ವೆರಿ ಸಿಂಪಲ್. ಓಕೆ, ಕೀಪಿಂಗ್ ಇಟ್ ಇನ್ ಯುವರ್ ಮೈಂಡ್. ಸೊ ಹ್ಯಾವ್ ಟು ಇನ್ವೆಸ್ಟ್ ದ ಥಿಂಗ್ಸ್ ಅಷ್ಟೇ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಾನು ನಿಮ್ಗೆ ಒಂದು 6 to 7 minute ವಿಡಿಯೋ ಮಾಡಿರ್ತೀನಿ ಅಂದ್ರೆ ಅದರಿಂದ ನಾನು ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ಉದ್ದೇಶ ಸಬ್ಸ್ಕ್ರೈಬರ್ ಪಡೆಯೋದಲ್ಲ, ಉದ್ದೇಶ ರೀಚ್ ಆಗಲಿ ಅಂತ ಮೆನಿ ಪೀಪಲ್ಗಷ್ಟು. ಥ್ಯಾಂಕ್ ಯು, ಟೇಕ್ ಕೇರ್.